ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು, ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಬುಧವಾರ, ದಿನಾಂಕ 8/7/2026. ಇನ್ನು ವಾರ ಬಂದು ಬುಧವಾರ, ತಿಥಿ ಬಂದು ಅಷ್ಟಮಿ, ಬೆಳಗ್ಗೆ 7:24 ಇರ್ತದೆ. ಆಮೇಲೆ ಉಪರಿನವಮಿ, ಅಷ್ಟಮಿ ಉಪರಿನವಮಿ ಅಂದರೆ ಇವತ್ತು ದ್ವಿತಿಥಿಗಳಿರ್ತಕ್ಕಂಥ ದಿನ. ಅಂದರೆ ಯಾವುದೇ ಶುಭ ಕಾರ್ಯಗಳಿಗೆ ಶುದ್ಧವಲ್ಲದ ದಿನ ಆಗಿರ್ತಕ್ಕಂಥದ್ದು. ನಕ್ಷತ್ರ ಬಂದು ರೇವತಿ, ಹಗಲು 12:05ವರೆಗೂ. ಆಮೇಲೆ ಯೋಗ ಬಂದು ಅತಿ ಗಂಡ, ಕರ್ಣ ಬಂದು ಕೌಲವ ಉಪರಿ ತೈತಲೆ ನೋಡಿ. ಅಲ್ಲಿ ಅಂದರೆ ಕರ್ಣ ಸಹ ಉಪರಿ ಇರೋದ್ರಿಂದ, ಎರಡು ಉಪರಿಗಳು, ತಿಥಿನೂ ಉಪರಿ ಕರ್ಣನೂ ಉಪರಿ ಇರೋದ್ರಿಂದ ಇದು ಶುಭ ಕಾರ್ಯಗಳಿಗೆ ಶುಭವಲ್ಲದ ದಿನ ಆಗಿರ್ತಕ್ಕಂಥದ್ದು. ಆಮೇಲೆ ಮುಂದಕ್ಕೆ ದ್ವಾದಶ ರಾಶಿಗಳ ದಿನವೋಷಿಕೆ ಬಂದಾಗ ಈ ಮೇಷರಾಶಿಯವರಿಗೆ ಅನಿರೀಕ್ಷಿತವಾದ ಆದಾಯ, ವ್ಯವಹಾರಗಳಲ್ಲಿ ತಿರುವು, ಕುಟುಂಬದಲ್ಲಿ ಸೌಖ್ಯ, ಹುರಳಿ, ಅಲಸಂದಿ, ತೊಗರಿ, ಅವರೆ, ಕಡಲೆ ಇಂಥ ದ್ವಿದಳ ಧಾನ್ಯಗಳನ್ನು ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆ ಮಾರ್ಕೆಟಬಿಲಿಟಿ ಸಿಗ್ತಕ್ಕಂಥದ್ದು. ಈ ಬ್ರೌಸಿಂಗ್ ಸೆಂಟರ್ಸು, ಜೆರಾಕ್ಸ್ ಸೆಂಟರ್ಸು, ಈ ಸ್ಪೈರಲ್ ಬೈಂಡಿಂಗ್ ಮಾಡ್ತಕ್ಕಂಥ ಪುಸ್ತಕದ ಅಂಗಡಿಗಳು, ಅವ್ರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಇವತ್ತು ಕೇಶವನಾಮ ಸ್ಮರಣೆ ಮಾಡಿ. ಒಂದು ಅದೃಷ್ಟ ಸಂಖ್ಯೆ ನಿರುತ್ತ ಚಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಅಲ್ಲದ ವೃಷಭ ರಾಶಿಗೆ ಬಂದಾಗ ಆದ್ಮೇಲೆ ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಪ್ರಗತಿ, ಗೊಂದಲಗಳು ಯಾವ ಇರತಕ್ಕಂಥ ಗೊಂದಲಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ಬೆಲ್ಲ, ಹುಣಸೆ ಹಣ್ಣು ಇಟ್ಟಿರ್ತಕ್ಕಂಥವ್ರಿಗೆ, ರೈತರಿಗೆ ಮಾರ್ಕೆಟಲ್ಲಿ ಒಳ್ಳೆ ಕಾಸು ಸಿಗ್ತಕ್ಕಂಥದ್ದು. ಇವತ್ತು ರಿಯಲ್ ಎಸ್ಟೇಟು ಉದ್ಯಮಿಗಳಿಗೆ, ಹೊಸ ಆಕಾಂಕ್ಷೆಗಳಿಗೆ ಹಾಕ್ಕೊಡ್ತಕ್ಕಂಥ ಶುಭ ಸಮಯ ಆಗಿರ್ತದೆ. ಅದೇ ರೀತಿಯಲ್ಲಿ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರುಗಳೇ ಲಾಭ. ನೀವು ವೆಂಕಟೇಶ್ವರ ಸುಪ್ರಭಾತವನ್ನು ಬೆಳಿಗ್ಗೆ ಕೇಳಿ, ಸಾಯಂಕಾಲದವರೆಗೂ ನಿಮ್ಮ ಕೆಲಸಗಳಲ್ಲಿ ಬಹಳ ಸಲೀಸಾಗಿ ನಡೀತದೆ. 5 ಅದೃಷ್ಟ ಸಂಖ್ಯೆ, ಆಜ್ಞೆ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ಮಾರ್ಗದರ್ಶನ ಇರ್ತಕ್ಕಂಥದ್ದು. ರೇಷ್ಮೆ ಕೃಷಿ, ಜೇನು ಸಾಕಣೆ, ಅಣಬೆ ಭೇದ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಇರ್ತಕ್ಕಂಥದ್ದು, ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಈ ಬುಕ್ಸು, ಪೆನ್ಸು, ಬ್ಯಾಗ್ಸು, ಸ್ಟೇಷನರಿ ಸಾಮಾನು ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗುತ್ತೆ. ಇವತ್ತು ನೀವು ಸುದರ್ಶನ ಮಂತ್ರವನ್ನು ಪಠಿಸಿ ಅಥವಾ ಕೇಳಿ. 3 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಆರ್ಥಿಕವಾಗಿ ಪ್ರಗತಿ, ಕಾರ್ಯ ಸಫಲತೆ, ವೃಥಾ ತಿರುಗಾಟ ಆದರೂ ಸಹ ಸುಮ್ಮನೆ ತಿರುಗಾಡ್ತಾ ಇರ್ತಕ್ಕಂಥದ್ದು. ಇವತ್ತು ತೋಟಗಾರಿಕೆಯಲ್ಲಿ ಇರ್ತಕ್ಕಂಥವ್ರಿಗೆ ಶುಭ. ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾವುದೇ ಆಗೋಗಲಿ, ಯಾವುದೇ ಸಿದ್ಧಪಡಿಸಿರ್ತಕ್ಕಂಥ ವಸ್ತು ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಗುರು ಧ್ಯಾನ ಮಾಡಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಹಾಗೂ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಗೆ ಧ್ಯಾನ ಮಾಡಿ ಒಳ್ಳೆಯದಾಗ್ತಕ್ಕಂಥದ್ದು. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಬಂಧುಗಳ ಮಿಲನ, ಕ್ಷೇತ್ರ ದರ್ಶನ ಯೋಗ. ಈ ದ್ವಿದಳ ಧಾನ್ಯ ಬೆಳೆಯತಕ್ಕಂಥ ರೈತರಿಗೆ ಉತ್ತಮವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಟೈಲರ್ಸು, ವಸ್ತ್ರ ವಿನ್ಯಾಸಕರಿಗೆ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತದೆ. ಇವತ್ತು ನೀವು ವಿಷ್ಣು ಸಹಸ್ರನಾಮ ಪಠಿಸಿ. 2 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ಮುಂದಕ್ಕೆ ಕನ್ಯಾ ರಾಶಿಗೆ ಬಂದಾಗ ನೋಡಿ, ಕಾರ್ಯವಿಘ್ನ, ಏನೋ ಕೆಲಸ ಮಾಡೋಕ್ಕೆ ಹೋಗಿದ್ದೆಲ್ಲ ವಿಘ್ನ ಆಗ್ತದೆ ಇವತ್ತು. ಆದ್ದರಿಂದ ವಿಘ್ನವಿನಾಯಕ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ವ್ಯವಹಾರಗಳಲ್ಲಿ ಮಂದ ಪ್ರಗತಿ, ಸ್ಲೋ, ಯಾವುದು ಹಿಡ್ಕೊಂಡು ಸ್ಲೋ ಆಗ್ತಕ್ಕಂಥದ್ದು. ರೇಷ್ಮೆ, ಅಣಬೆ, ಜೇನು ಸಾಕಣೆಯಲ್ಲಿ ಶುಭದಾಯಕವಾಗಿರ್ತಕ್ಕಂಥ ದಿನ. ಬಿತ್ತನೆ ಬೀಜ, ಗೊಬ್ಬರ ಮಾರೋರಿಗೆ ಒಳ್ಳೆಯ ದಿನ. ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಅಲ್ಪ ಆದಾಯ, ವೃಥಾ ಖರ್ಚು, ಬಂಧುಗಳ ಮಿಲನ, ಎಲ್ಲ ರೀತಿಯ ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಬಿಲ್ಡರ್ಸ್ ಮತ್ತು ಅವರು ಬ್ಯುಸಿಯಾಗಿರ್ತಕ್ಕಂಥ ದಿನ. ಬಿಲ್ಡರ್ಸು, ಕಾಂಟ್ರಾಕ್ಟರ್ಸು, ಇಂಜಿನಿಯರ್ಸ್ ಎಲ್ಲ ಬ್ಯುಸಿಯಾಗಿರ್ತಕ್ಕಂಥ ದಿನ. ನೀವು ವಿಷ್ಣು ಸೂಕ್ತ ಪಾರಾಯಣ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಹಣಕಾಸಿನ ಕೊರತೆ ನಿವಾರಣೆ, ಕಾರ್ಯಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ. ಮತ್ತು ಈ ಮಳೆ ಆಧಾರಿತ ಬೇಸಾಯ ಯಾರು ಮಾಡ್ತಾರೆ ರೈತರಿಗೆ, ಅವರಿಗೆ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ರಾಮನಾಮ ತಾರಕ ಮಂತ್ರವನ್ನು ಪಠಿಸಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಧನುಸು ರಾಶಿಗೆ ಬಂದಾಗ ಆದ್ಮೇಲೆ ಈ ಶಿಕ್ಷಕರು, ಆರೋಗ್ಯ ಸಹಾಯಕರು, ಸರ್ಕಾರಿ ನೌಕರು, ಅರಸೋಕಾರ ನೌಕರು, ಇನ್ನೂ ಇತರೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು, ಸರ್ಕಾರಿ ಫ್ಯಾಕ್ಟ್ರಿಗಳಲ್ಲಿ, ಖಾಸಗಿ ಫ್ಯಾಕ್ಟ್ರಿ ಮಾಡ್ತಕ್ಕ ಎಲ್ಲರಿಗೂ ಇವತ್ತು ಸರ್ಕಾರದಿಂದ ಶುಭ ಸುದ್ದಿ ಸಿಗ್ತದೆ. ಕುರಿ, ಮೇಕೆ, ಕೋಳಿ, ಹಂದಿ ಬೇಸಾಯ ಮಾಡ್ತಕ್ಕಂಥ ರೈತರಿಗೆ ಮಾರ್ಕೆಟಬಿಲಿಟಿ ಚೆನ್ನಾಗಿರ್ತದೆ.
ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಯಾವುದೇ ವೈದ್ಯರಾಗ್ಬೋದು, ಅವರು ಪಶು ವೈದ್ಯರಾಗಿರ್ಬೋದು, ಯುನಾನಿ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಅಕ್ಯುಪಂಕ್ಚರ್ ಆಗಿರ್ಬೋದು, ಯಾವುದೇ ರೀತಿಯ ವೈದ್ಯರಿಗೆ ಇವತ್ತು ಒಳ್ಳೆಯ ಪ್ರಾಕ್ಟೀಸ್ ಇರ್ತಕ್ಕಂಥದ್ದು. ಧನ್ವಂತರಿ ಮಹಾವಿಷ್ಣುವನ್ನು ಧ್ಯಾನ ಮಾಡಿ. ಒಂದು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಕಾರ್ಯವಿಘ್ನ, ಧನಲಾಭ, ಬಂಧುಗಳ ಆಗಮನದಿಂದ ಸಂತೋಷ, ನೇಕಾರರು ಕುಶಲಕರ್ಮಿಗಳಿಗೆ ಶುಭ, ನೀರಾವರಿ ಫಲಾನುಭವಿಗಳಿಗೆ ಉತ್ತಮವಾಗಿರ್ತಕ್ಕಂಥದ್ದೇನೆ ಇವತ್ತು. ಕೃಷಿ ಸಲಕರಣೆ, ಅದರಲ್ಲಿ ವಿಶೇಷವಾಗಿ ನೀರಾವರಿಗೆ ಬೇಕಾಗ್ತಕ್ಕ ಪೈಪುಗಳು ಏನೇನು ಬೇಕಾಗ್ತದಕ್ಕೆಲ್ಲ ಆ ವಸ್ತುಗಳಿಗೆಲ್ಲನೂ ಸ್ಪ್ರಿಂಕ್ಲರ್ಗಳು ಅಂಥವುಗಳಿಗೆಲ್ಲನೂ ಒಳ್ಳೆ ಡಿಮ್ಯಾಂಡ್ ಇರ್ತಕ್ಕಂಥದ್ದು. ನೀವು ನಿಮ್ಮ ಗ್ರಾಮ ದೇವತೆಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಇನ್ನು ಕುಂಭರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಕುಂಭರಾಶಿಯವರಿಗೆ ನೆಮ್ಮದಿ, ಮಕ್ಕಳಿಂದ ಶುಭ ಸುದ್ದಿ, ಕಾಫಿ, ಟೀ, ರಬ್ಬರು, ಅಡಿಕೆ ಪ್ಲಾಂಟರ್ಸ್ ಇರ್ತಾರೆ ನೋಡಿ, ಅವರಿಗೆ ಉತ್ತಮವಾದ ಮಳೆ ಬೀಳ್ದ ಕಾರಣದಿಂದ ಫುಲ್ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಪ್ರಗತಿ ಇರ್ತಕ್ಕಂಥದ್ದು. ಈ ಜೆರಾಕ್ಸ್ ಮಾಡ್ತಕ್ಕಂಥವ್ರು, ಬ್ರೌಸಿಂಗ್ ಮಾಡ್ತಕ್ಕಂಥವ್ರು, ಪುಸ್ತಕಗಳು ಮಾಡ್ತಕ್ಕಂಥವ್ರು, ಸ್ಪೈರಲ್ ಬೈಂಡಿಂಗ್ ಮಾಡ್ತಕ್ಕಂಥ ಇವರಿಗೆಲ್ರಿಗೂ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಕ್ಕಂಥವ್ರು ಎಲ್ರಿಗೂ ಇವತ್ತು ಬಹಳ ಕೆಲಸ ಇರ್ತಕ್ಕಂಥದ್ದು. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಮೀನರಾಶಿಗೆ ಬಂದಾಗ ಹಣಕಾಸಿನ ಕೊರತೆ, ಬಂಧುಗಳ ಮಿಲನ, ಕುಟುಂಬದಲ್ಲಿ ಸೌಖ್ಯ, ಸರ್ಕಾರಿ ನೌಕರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹಾಲು, ಹೂವು, ತರಕಾರಿ ಇವೆಲ್ಲ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ, ವಿಶೇಷವಾಗಿ ಜವಳಿ ಅಂಗಡಿಗಳಲ್ಲಿ, ಈ ಗಾರ್ಮೆಂಟ್ಸಲ್ಲಿ ವಿಶೇಷ ವ್ಯಾಪಾರ ಆಗ್ತಕ್ಕಂಥದ್ದು. ಇವತ್ತು ನೀವು ನಾರಾಯಣ ಸೂಕ್ತವನ್ನು ಪಾರಾಯಣ ಮಾಡಿ. 1 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಹಳದಿ ಬಣ್ಣ ಅದೃಷ್ಟ ಬಣ್ಣ. ಆತ್ಮರೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥ ಆತ್ಮರೆ. ಈ ದಿನ ಶ್ರೀಮನ್ ಮಹಾವಿಷ್ಣುವಿನ ದಯದಿಂದ ನೀಡಿರ್ತಕ್ಕಂಥ ಸಕಲ ಕಾರ್ಯಗಳು ನಿರ್ವಿಘ್ನದಿಂದ ನೆರವೇರಲಿ ಅಂತ ಮಹಾಗಣಪತಿ ಮತ್ತು ನಾರಾಯಣ ಮೂರ್ತಿಯನ್ನು ಪ್ರಾರ್ಥನೆ ಮಾಡುತ್ತಾ ಇನ್ನು ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಆತ್ಮರೆ ನಮ್ಮ ಚಾನಲ್ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ ಮತ್ತು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿ ಅಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡುತ್ತಾ ಇದರಿಂದ ಸಾಯಿ ಸ್ಮೃತಿ ಜ್ಯೋತಿಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಓಂ ನಮೋ ನಾರಾಯಣಾಯ.